ನಮಸ್ಕಾರ, ನಾನು ಸುಬ್ರಾವ್. ವೆಲ್ಕಮ್ ಟು ಮೈ ಚಾನಲ್ PH ಟ್ರಾವೆಲಾಗ್ಸ್. ಇಲ್ಲಿಯವರೆಗೆ ಯಾರು ಇದನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ಸ್ ಮಾಡಿ. ನಾವೀಗ ಒಂದು ಮಾಥೇರಾನ್ನಲ್ಲಿ ಇನ್ನೊಂದು ಅದ್ಭುತವಾದ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಅದು ಚಾರ್ಲೆಟ್ ಲೇಕ್ ಅಂತ. ಮಳೆಗಾಲದಲ್ಲಿ ಈ ಡ್ಯಾಮು ತುಂಬಿ ಹರಿಯುತ್ತೆ. ಈ ಜಾಗಕ್ಕೆ ಬರಬೇಕಾದ್ರೆ ಆ ಮಾಥೇರಾನ್ ಮೇನ್ ಗೇಟಿಂದ ಸುಮಾರು ಒಂದು 2.5 ಕಿಲೋಮೀಟರ್ ನಡ್ಕೊಂಬರಬೇಕು. ಆದರೆ ನಾವು ಆಲ್ರೆಡಿ ಹೊರಗಡೆ ಇರೋದ್ರಿಂದ ಆ ಈಕೋ ಪಾಯಿಂಟ್ ಅಂತ ಇದೆ, ಅದ್ರ ಪಕ್ಕದಲ್ಲೇ ಇರೋದ್ರಿಂದ 1-1.5 ಕಿಲೋಮೀಟ್ರ್ ನಾನು ಈಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಬನ್ನಿ, ಆ ನಯನ ಮನೋಹರವಾದ ದೃಶ್ಯ, ಹೇಗೆ ನೀರು ತುಂಬಿ ಹರಿತಾ ಇದೆ ಅಂತ. ಹೋಗೋಣ. ಚಾರ್ಲೆಟ್ ಸರೋವರು ಮಹಾರಾಷ್ಟ್ರದ ಮಾಥೇರಾನ್ ಗಿರಿಧಾಮದ ಕಾರು ಮುಕ್ತ ಗಿರಿಧಾಮದಲ್ಲಿರುವ ಪ್ರಶಾಂತ ಸುಂದರವಾದ ಮಾನವ ನಿರ್ಮಿತ ಜಲಾಶಯವಾಗಿದೆ. 1956ರಲ್ಲಿ ನಿರ್ಮಿಸಲಾದ ಇದು ಪಟ್ಟಣಕ್ಕೆ ಕುಡಿಯುವ ನೀರಿನ ಪ್ರಾಥಮಿಕ ಮೂಲವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ದೃಶ್ಯ ವೀಕ್ಷಣೆ, ಪಕ್ಷಿ ವೀಕ್ಷಣೆಗೆ, ಪಿಕ್ನಿಕ್ಕಿಗೆ ಬಹಳ ಜನಪ್ರಿಯವಾದ ಸ್ಥಳವಾಗಿದೆ. ಈ ಒಂದು ಜಾಗಕ್ಕೆ ನಾವು ಭೇಟಿ ಕೊಡಬೇಕು ಅಂದರೆ, ಈ ಒಂದು ದೃಶ್ಯ ನೋಡಬೇಕಾದ್ರೆ ನಾವು ಮಳೆಗಾಲದಲ್ಲಿ ಬರಬೇಕು. ಅದು ಜುಲೈನಿಂದ ಸೆಪ್ಟೆಂಬರ್ ತನಕ ಮಳೆ ಯಾವಾಗ ಬರುತ್ತೆ ನೋಡಿಕೊಂಡು ಈ ಜಾಗಕ್ಕೆ ನಾವು ಬರ್ಬೋದು. ಈ ಸಮಯದಲ್ಲಿ ಈ ಅಣೆಕಟ್ಟು ತುಂಬಿ ಹರಿಯುತ್ತೆ. ಈ ಸುಂದರವಾದ ಜಲಪಾತವನ್ನು ರೂಪಿಸುತ್ತೆ. ಈ ಸುತ್ತ ಎಲ್ಲ ಕಾಡು ಹಚ್ಚ ಹಸಿರಿನ ಸ್ವರ್ಗವಾಗಿ ಕಾಣಿಸ್ತಾ ಇದೆ. ಚಾರ್ಲೆಟ್ ಸರೋವರದ ಸುತ್ತಲಿನ ಶಾಂತಿಯುತ ವಾತಾವರಣ ಮತ್ತು ಹಚ್ಚ ಹಸಿರು ಅನುಭವಿಸಲು ಈ ಪ್ರಯಾಣದಲ್ಲಿ ಈ ವಿಡಿಯೋವನ್ನು ನೋಡಿ ವೀಕ್ಷಿಸಿ. सब वीकेंड में, वीकडेज में इतना ही भीड़ रहते हैं? हाँ, इतना ही पूरा बाप रे। ಡ್ಯಾಮಿಂದ ಓವರ್ಫ್ಲೋ ಆಗೋ ನೀರಲ್ಲಿ ಜನ ಹೇಗೆ ಎಂಜಾಯ್ ಮಾಡ್ತಾ ಇದ್ದಾರೆ. ಎಷ್ಟೇ ಮಳೆ ಇರಲಿ, ಚಳಿ ಇರಲಿ, ಮುಂಬೈನ ಜನ ನೇಚರಲ್ಲಿ ಬಂದು ಬಹಳ ಈ ಜಲಪಾತದಲ್ಲಿ ಆಟ ಆಡೋದು ಅಂದರೆ ಬಹಳ ಇಷ್ಟವಾದ ಒಂದು ಕೆಲಸ. ಹೇಗೆ ಆಟ ಆಡ್ತಾ ಇದ್ದಾರೆ. आता भी गाडी बघितलं. सकाळी तू गाडी कशी चालवत होता? काहीच पाहू देत नव्हतं म्हणजे. बाकी सबका ग्रुप सब गए अपन आपसे जस्ट गए। मैं तो उनको भी रुका रहा था, वो रुके 2 टाइम रुका है उनको, एक टाइम रुके।